ನಮಸ್ಕಾರ ಫ್ರೆಂಡ್ಸ್, ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು ಏನು ಗೊತ್ತಾ ಫ್ರೆಂಡ್ಸ್, ಟ್ಯಾಲೆಂಟ್ಗಿಂತ ಕನ್ಸಿಸ್ಟೆನ್ಸಿ ಏಕೆ ದೊಡ್ಡದು. ಟ್ಯಾಲೆಂಟ್ ನಾವು ಹೆಚ್ಚು ಬುದ್ಧಿವಂತರಾಗಿದ್ದರೂ ಕೂಡ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನಾವು ಸಕ್ಸಸ್ ಆಗಲ್ಲ. ಅದಕ್ಕೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮುಖ್ಯವಾದದ್ದು ಅಂತ ಇದ್ರ ಬಗ್ಗೆ ಮಾತನಾಡೋಣ. ಬನ್ನಿ, ತಡ ಮಾಡೋದು ಬೇಡ, ಬೇಗನೆ ಶುರು ಮಾಡೋಣ. ಫ್ರೆಂಡ್ಸ್, ಏಕೆ ಕೆಲವರು ತುಂಬ ಟ್ಯಾಲೆಂಟೆಡ್ ಇರ್ತಾರೆ ಬಟ್ ಸಕ್ಸಸ್ ಆಗೋದಿಲ್ಲ ಏಕೆ? ಮತ್ತು ಕೆಲವರು ಅವರೇಜ್ ಆಗಿರ್ತಾರೆ, ಲೈಫ್ನಲ್ಲಿ ತುಂಬ ಮುಂದೆ ಹೋಗ್ತಾರೆ. ಹೇಳುವುದಾದರೆ ಏನು ಗೊತ್ತಾ, ಅವರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಒಂದು ಪವರ್ಫುಲ್ ಮಾತಿದೆ, ಏನು ಗೊತ್ತಾ, ಟ್ಯಾಲೆಂಟ್ ವಿನ್ಸ್ ಅಟೆನ್ಷನ್ ಬಟ್ ಕನ್ಸಿಸ್ಟೆನ್ಸಿ ವಿನ್ಸ್ ಲೈಫ್. ಎಷ್ಟು ಚೆನ್ನಾಗಿದೆಯಲ್ಲ ಈ ಮಾತು. ಫ್ರೆಂಡ್ಸ್, ಒಂದಿನ ಮೋಟಿವೇಶನ್ ಎಲ್ಲರಿಗೂ ಬರುತ್ತೆ, ಆದರೆ ಎಫರ್ಟ್ ಹಾಕೋದು ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಸಕ್ಸಸ್ ಅನ್ನೋದು ಓವರ್ ನೈಟ್ ಮ್ಯಾಜಿಕ್ ಅಲ್ಲ ಫ್ರೆಂಡ್ಸ್, ಅದು ಡೈಲಿ ಸ್ಮಾಲ್ ಎಫರ್ಟ್ಸ್ನಿಂದ ರಿಸಲ್ಟ್ ಬರುತ್ತದೆ. ಇವತ್ತು ನಾವು ಡೀಪಾಗಿ ಕನ್ಸಿಸ್ಟೆನ್ಸಿ ಬಗ್ಗೆನೇ ಮಾತನಾಡೋಣ. ವೈ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಪವರ್ಫುಲ್ ದೆನ್ ಟ್ಯಾಲೆಂಟ್. ಓಕೆ, ಟ್ಯಾಲೆಂಟ್ ಒಂದು ಗಿಫ್ಟ್ ಇದ್ದ ಹಾಗೆ, ಆದರೆ ಕನ್ಸಿಸ್ಟೆನ್ಸಿ ಒಂದು ಡಿಸಿಷನ್. ಕೆಲವರು ನ್ಯಾಚುರಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ, ಸ್ಟಡಿ ಮಾಡ್ತಾರೆ, ಫಾಸ್ಟ್ ಲರ್ನ್ ಮಾಡ್ತಾರೆ. ಆದರೆ ಅವ್ರು ರೆಗ್ಯುಲರಿ ಪ್ರಾಕ್ಟೀಸ್ ಮಾಡೋದಿದ್ದರೆ ಅವ್ರ ಟ್ಯಾಲೆಂಟ್ ಸ್ಲೋಲಿ ಕಡಿಮೆ ಆಗುತ್ತದೆ. ಒಂದು ಗಾದೆ ಮಾತಿದೆ ಗೊತ್ತಾ, ಬಳಸದ ಕತ್ತಿ ತುಕ್ಕು ಹಿಡಿಯುತ್ತದೆ. ಹಾಗೆ ಪ್ರಾಕ್ಟೀಸ್ ಇಲ್ಲದ ಟ್ಯಾಲೆಂಟ್ ಯೂಸ್ಲೆಸ್ ಆಗುತ್ತದೆ. ಆದರೆ ಅವರೇಜ್ ಪರ್ಸನ್ ಡೈಲಿ ಇಂಪ್ರೂವ್ ಆಗ್ತಾ ಹೋದರೆ ಒಂದಿನ ಎಕ್ಸ್ಟ್ರಾ ಆರ್ಡಿನರಿ ಆಗ್ಬೋದು ಅವರು. ಹಾಗೆ ಸ್ಮಾಲ್ ಎಫರ್ಟ್ಸ್ ಕ್ರಿಯೇಟ್ ಬಿಗ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಒಂದು ವಾಟರ್ ಡ್ರಾಪ್, ಒಂದು ನೀರಿನ ಹನಿ ಸಾಫ್ಟ್ ಆಗಿರುತ್ತದು, ಆದರೆ ಡೈಲಿ ಸೇಮ್ ಪ್ಲೇಸಿಗೆ ಬೀಳ್ತಾ ಇದ್ದರೆ ಸ್ಟೋನ್ ಕಲ್ಲಿನಲ್ಲಿ ಕೂಡ ಮಾರ್ಕ್ ಆಗುತ್ತಂತೆ. ಅಷ್ಟು ಚೆನ್ನಾಗಿ ಕನ್ಸಿಸ್ಟೆಂಟಿ ಪವರ್ ಇದೆ. ದಟ್ ಈಸ್ ಕನ್ಸಿಸ್ಟೆನ್ಸಿ. ಡೈಲಿ ಸ್ಮಾಲ್ ಎಫರ್ಟ್ಸ್ ಆದರೆ ರೀಡಿಂಗ್ ಮಾಡೋದು, ಲರ್ನಿಂಗ್ ಮಾಡೋದು, ವರ್ಕೌಟ್ ಮಾಡೋದು, ಕಂಟೆಂಟ್ ಕ್ರಿಯೇಷನ್ ಮಾಡೋದು, ಸ್ಟಡಿಂಗು, ಇವೆಲ್ಲ ಸ್ಲೋಲಿ ಸಕ್ಸಸ್ ಕ್ರಿಯೇಟ್ ಮಾಡುತ್ತದೆ. ಜನ ಓನ್ಲಿ ಫೈನಲ್ ಸಕ್ಸಸ್ಸನ್ನು ನೋಡ್ತಾರೆ, ಬಟ್ ದೇ ಡೋಂಟ್ ಸಿ. ಇವುಗಳನ್ನು ನೋಡಬೇಡಿ, ಇವುಗಳನ್ನು ನೋಡಲ್ಲ. ಏನು ನೋಡಲ್ಲ? ಸ್ಲೀಪ್ಲೆಸ್ ನೈಟ್ಸ್ ನೋಡಲ್ಲ, ಬರೀ ಸಕ್ಸಸ್ ಅಷ್ಟೇ ನೋಡ್ತಾರೆ. ಅವ್ರು ಕಷ್ಟಪಟ್ಟಿರೋದು ಏನೂ ನೋಡಲ್ಲ. ಅವ್ರ ಡಿಸಿಪ್ಲಿನ್ ಹೇಗಿರುತ್ತೆ, ಅವರು ರಿಪೀಟೆಡ್ ಹೇಗೆ ಎಫರ್ಟ್ ಹಾಕಿರ್ತಾರೆ ಅನ್ನೋದ್ರಲ್ಲಿ ನೋಡೋದು. ಇವುಗಳ ಹಿಂದೆ ಇರ್ತಾರೆ, ಸಕ್ಸಸ್ಫುಲ್ ಪರ್ಸನ್ ಇರ್ತಾನೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಜನ ಓನ್ಲಿ ಅವ್ರ ಸಕ್ಸಸ್ ಅಷ್ಟೇ ನೋಡ್ತಾರೆ ಅಲ್ವಾ. ಬಹಳ ಜನ ಮೋಟಿವೇಶನ್ ವಿಡಿಯೋ ನೋಡಿದ ದಿನ ಮಾತ್ರ ಎಕ್ಸೈಟ್ ಆಗಿರ್ತಾರೆ. ನೆಕ್ಸ್ಟ್ ಡೇ ಅಗೇನ್ ಲೇಜಿನೆಸ್. ಫ್ರೆಂಡ್ಸ್, ಮೋಟಿವೇಶನ್ ಒಂದು ಟೆಂಪ್ರವರಿ, ಕನ್ಸಿಸ್ಟೆನ್ಸಿ ಪರ್ಮನೆಂಟ್ ಅಂತ ಕೂಡ ಹೇಳ್ಬೋದು. ಸಕ್ಸಸ್ಫುಲ್ ಪೀಪಲ್ಲು ಯಾವತ್ತೂ ಮೋಟಿವೇಟೆಡ್ ಇರೋದಿಲ್ಲ, ಆದರೆ ಅವರು ಆ್ಯಕ್ಷನ್ ಸ್ಟಾಪ್ ಮಾಡೋದಿಲ್ಲ. ಏನೇ ಬಂದರೂ, ಏನೇ ಕಷ್ಟ ಆದರೂ, ಸ್ಟ್ರೆಸ್ ಇದ್ದರೂ, ಮೂಡ್ ಇದ್ದರೂ ದೇ ಸ್ಟಿಲ್ ಕಂಟಿನ್ಯೂ. ಯಾವಾಗಲೂ ಅವರು ಒಂದೇ ಥರ ಇರ್ತಾರೆ. ದಟ್ ಈಸ್ ದ ರಿಯಲ್ ಡಿಫರೆಂಟ್ ಅಂತ ಕೂಡ ಹೇಳ್ಬೋದು. ಏನು ಗೊತ್ತಾ, ಕನ್ಸಿಸ್ಟೆನ್ಸಿ ಬಿಲ್ಡ್ಸ್ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಸಡನ್ಲಿ ಬರೋದಿಲ್ಲ, ಆ್ಯಕ್ಷನ್ನಿಂದ ಬರುತ್ತದೆ. ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದರೆ, ಇಂಪ್ರೂವ್ ಆದರೆ, ಸ್ಮಾಲ್ ಗೋಲ್ಸ್ ಕಂಪ್ಲೀಟ್ ಮಾಡಿದರೆ ಮೈಂಡ್ ಸ್ಲೋಲಿ ಬಿಲೀವ್ ಮಾಡ್ತದೆ. ಎಸ್, ಐ ಕ್ಯಾನ್ ಡೂ ದಿಸ್ ಅಂದರೆ ಎವ್ರಿ ಟೈಮ್ ಕ್ವಿಟ್ ಮಾಡಿದರೆ ಮೈಂಡ್ ವೀಕ್ ಆಗುತ್ತದೆ. ಕನ್ಸಿಸ್ಟೆನ್ಸಿ ಟೀಚ್ಸ್ ದ ಬ್ರೈನ್ ಐ ಡೋಂಟ್ ಗಿವ್ ಅಪ್ ಈಸಿಲಿ. ದಟ್ ಈಸ್ ರಿಯಲ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕೂಡ ಹೇಳ್ಬೋದು. ಇವತ್ತಿನ ಜನ್ರೇಷನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ ಫ್ರೆಂಡ್ಸ್, ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಅವ್ರಿಗೆ, ತಕ್ಷಣವೇ ರಿಸಲ್ಟ್ ಬೇಕು. ಒಂದು ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿ ತಕ್ಷಣವೇ ವೈರಲ್ ಆಗಬೇಕು ಅಂತ ಅಂದ್ಕೊಳ್ತಾರೆ. 1 ಮಂತ್ ವರ್ಕೌಟ್ ಮಾಡಿ ಪರ್ಫೆಕ್ಟ್ ಬಾಡಿ ಬೇಕು ಅಂದ್ಕೊಳ್ತಾರೆ. 2 ಡೇಸ್ ಸ್ಟಡಿ ಮಾಡಿಬಿಟ್ಟು ನಾನು ಟಾಪ್ ಮಾರ್ಕ್ಸ್ ಬರಬೇಕಂತಾರೆ ಅಂದ್ಕೊಳ್ತಾರೆ. ಆದರೆ ರಿಯಲ್ ಲೈಫ್ ವರ್ಕ್ಸ್ ಸ್ಲೋಲಿ, ಗೊತ್ತಾಯ್ತಾ? ಸ್ಲೋಲಿಯಾಗಿ ಅದು ವರ್ಕ್ ಆಗ್ತಾ ಇರ್ತದೆ. ಟ್ರೀ ಗ್ರೋ ಆಗೋಕ್ಕೆ ಟೈಮ್ ಬೇಕು. ಒಂದು ಮರ ಬೆಳಿಲಿಕ್ಕೆ ಅದಕ್ಕೆ ಟೈಮ್ ಬೇಕು. ಒಂದೇ ದಿನಕ್ಕೆ ನಾವು ಬೀಜ ಹಾಕಿದ ತಕ್ಷಣ ಒಂದೇ ದಿನ ಮರ ಆಗಲ್ಲ ಅದು. ಒಂದು ಗಾದೆ ಮಾತಿದೆ ಗೊತ್ತಾ, ತಾಳ್ಮೆ ಇದ್ದವನ ಕೈ ಖಾಲಿ ಇರುವುದಿಲ್ಲ ಅಂತ. ಗಾದೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಕೆಲವರು
ಫಸ್ಟ್ ಫೇಲ್ಯೂರ್ ಆದ ನಂತರ ಕ್ವಿಟ್ ಮಾಡಿಬಿಡ್ತಾರೆ, ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ವಿನ್ನರ್ಸ್ ಏನು ಮಾಡ್ತಾರೆ ಗೊತ್ತಾ, ದೇ ಲರ್ನ್, ಅವ್ರು ಕಲಿತಾರೆ, ಇಂಪ್ರೂವ್ ಆಗ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಫೇಲ್ಯೂರ್ ಅನ್ನೋದು ಟೆಂಪ್ರವರಿ ಅಷ್ಟೇ, ಬಟ್ ಕ್ವಿಟ್ಟಿಂಗ್ ಪರ್ಮನೆಂಟ್ ಆಗಿಬಿಡ್ತದೆ. ಫ್ರೆಂಡ್ಸ್, ನಿಮ್ಮ ಫ್ಯೂಚರ್ ಒಂದಿನದಲ್ಲೇ ಬಿಲ್ಡ್ ಆಗೋದಿಲ್ಲ. ಇಟ್ ಈಸ್ ಕ್ರಿಯೇಟೆಡ್ ಬೈ ಯುವರ್ ಡೈಲಿ ರೂಟೀನ್. ಡೈಲಿ ಹ್ಯಾಬಿಟ್ಸ್ ಡಿಸೈಡ್ ಮಾಡ್ಕೋಬೇಕು. ನೀವು ಏನಂತ ಹೆಲ್ದಿ ಆಗಿರಬೇಕು, ಮೈಂಡ್ ಸೆಟ್ ಚೆನ್ನಾಗಿರಬೇಕು, ಸಕ್ಸಸ್ ಆಗಿರಬೇಕು, ಪೀಸ್ ಆಗಿರಬೇಕು, ಕಾನ್ಫಿಡೆಂಟ್ ಇರಬೇಕು. ಎವ್ರಿ ಡೇ ಆಸ್ಕ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಎವ್ರಿ ಡೇ ಕೇಳ್ಕೊಳ್ತಾ ಇರಬೇಕು, ನಾನು ಇಂದು ನನ್ನ ಡ್ರೀಮಿಗೆ ಕ್ಲೋಸರ್ ಆಗಿದ್ದೀನಾ ಕೇಳ್ಕೊಳ್ಬೇಕು. ಮೇ ಬಿ ರೈಟ್ ನೌ ನಿಮ್ಮ ಎಫರ್ಟ್ ಯಾರಿಗೂ ಕಾಣಿಸೋದಿಲ್ಲ ಅನಿಸ್ಬೋದು. ಮೇ ಬಿ ವ್ಯೂಸ್ ಕಡಿಮೆ ಬರ್ಬೋದು, ಸಪೋರ್ಟ್ ಕಡಿಮೆ ಇರ್ಬೋದು, ರಿಸಲ್ಟ್ ಸ್ಲೋ ಬರ್ಬೋದು. ಬಟ್ ರಿಮೆಂಬರ್, ರೂಟ್ ಗ್ರೋ ಫಸ್ಟ್ ಬಿಫೋರ್ ಫ್ರೂಟ್ಸ್ ಅಪಿಯರ್. ಓಕೆ, ಯುವರ್ ಕನ್ಸಿಸ್ಟೆನ್ಸಿ ಈಸ್ ಸೈಲೆಂಟ್ಲಿ ಬಿಲ್ಡಿಂಗ್ ಯುವರ್ ಫ್ಯೂಚರ್. ಗೊತ್ತಾಯ್ತಾ? ಸೊ ಫ್ರೆಂಡ್ಸ್, ಟ್ಯಾಲೆಂಟ್ ಇಂಪಾರ್ಟೆಂಟ್, ಬಟ್ ಕನ್ಸಿಸ್ಟೆನ್ಸಿ ಚೇಂಜ್ ಲೈಫ್. ಈವನ್ ಸ್ಮಾಲ್ ಡೈಲಿ ಎಫರ್ಟ್ ಕ್ಯಾನ್ ಕ್ರಿಯೇಟ್ ಎಕ್ಸ್ಟ್ರಾಆರ್ಡಿನರಿ ರಿಸಲ್ಟ್ ಓವರ್ ಟೈಮ್. ಫ್ರೆಂಡ್ಸ್, ನೋಡಿದ್ರಲ್ಲ, ಟ್ಯಾಲೆಂಟ್ಗಿಂತ ಕನ್ಸಿಸ್ಟೆನ್ಸಿ ಎಷ್ಟು ದೊಡ್ಡದು ಅನ್ನೋದು, ಎಷ್ಟು ಮುಖ್ಯ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನಾವೆಷ್ಟೇ ಟ್ಯಾಲೆಂಟ್ ಆಗಿದ್ದರೂ ನಾವು ಕನ್ಸಿಸ್ಟೆನ್ಸಿಯಾಗಿ ಇರಲಿಲ್ಲ ಅಂದರೆ ಅದು ಏನೂ ಯೂಸ್ ಆಗೋದಿಲ್ಲ. ಓಕೆನಾ? ಸಕ್ಸಸ್ಫುಲ್ ಜನ ಯಾವಾಗಲೂ ಅವರು ಕನ್ಸಿಸ್ಟೆನ್ಸಿಯಾಗಿ ಇರ್ತಾರೆ. ಈ ವಿಡಿಯೋವನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.